ಈ ರೀತಿ ಸಮ ಮಾಡ್ಕೊಂಡು ಹೊಲಿಗೆ ಹಾಕ್ತಾ ಒಂದೇ ರೀತಿಯಾಗಿ ಹೊಲಿಗೆ ಹಾಕ್ತಾ ಹೋಗ್ಬೇಕು. ಆಮೇಲೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಾವು ಲೈನಿಂಗ್ನ ನೀಟಾಗಿ ಐರನ್ ಮಾಡ್ಕೊಂಡು ಮೇನ್ ಪೀಸನ್ನು ಸಹ ಐರನ್ ಮಾಡ್ಕೊಂಡು ಕಟಿಂಗ್ ಮಾಡಿರ್ತೀವಿ. ಹಾಗಾಗಿ ಯಾವುದೇ ಒಂಥರ ರಿಂಕಲ್ ಇರೋದಿಲ್ಲ. ಸ್ಟಿಚ್ ಮಾಡಲಿಕ್ಕೂ ಸಹ ನೀಟಾಗಿ ಬರುತ್ತೆ ಸ್ನೇಹಿತರೆ. ಹೀಗೆ ಬೇಗ ಸ್ಟಿಚ್ ಮಾಡ್ತಾ ಹೋಗ್ಬೋದು. ಅದೇ ನಾವು ಐರನ್ ಮಾಡಿದೆ ಹಾಗೆ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡಿದರೆ ಎಲ್ಲ ರಿಂಕಲ್ ಇರೋದ್ರಿಂದ ಅದು ಈ ರೀತಿ ನೀಟಾಗಿ ಫೋಲ್ಡ್ ಮಾಡೋದು ಸಹ ಕಷ್ಟ ಆಗುತ್ತೆ. ಹೀಗೆ ಈಗ ಉಳಿದ ಮಾರ್ಜಿನನ್ನು ಕಟ್ ಮಾಡೋಣ ಸ್ನೇಹಿತರೆ. ತಪ್ಪದೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪೇಜ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಬೆಲ್ ಒತ್ತಿ. ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನನ್ನ ವಿಡಿಯೋನ ನೋಡ್ತಾ ಹೋಗ್ಬೋದು. ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದಾಯಿತು. ಹೀಗೆ ನೆಕ್ ಬ್ರಾಡನ್ನು ಮ್ಯಾಚ್ ಹೊಡ್ಕೊಳ್ಳೋಣ, ಸೈಡನ್ನು ಮ್ಯಾಚ್ ಹೊಡಿಯೋಣ. ಈಗ ಬ್ಯಾಕ್ ಡಾಟನ್ನು ಹೊಡಿಯೋಣ ಸ್ನೇಹಿತರೆ. ಇದೇ ರೀತಿ ಬ್ಯಾಕ್ ಡಾಟನ್ನು ಎರಡು ಡಾಟುಗಳನ್ನು ಹಿಡಿದಿದ್ದಾಯಿತು. ಮತ್ತು ಬ್ಯಾಕ್ ಪಾರ್ಟು ರೆಡಿ ಆಯಿತು ಸ್ನೇಹಿತರೆ. ಹೀಗೆ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದಾಯಿತು. ತುಂಬ ನೀಟಾಗಿ ಬ್ಯಾಕ್ ಪಾರ್ಟು ಲೈನಿಂಗ್ ಅಟ್ಯಾಚ್ ಮಾಡಿದ್ದು ರೆಡಿಯಾಗಿದೆ ಸ್ನೇಹಿತರೆ. ಈ ರೀತಿ. ನಮಸ್ತೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಫ್ರಂಟಿಗೆ ಲೈನಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ.